ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ. ಸರ್ವೇಭ್ಯೋ ನಮಃ. ಭಗವತ್ಪಾದ ಶಂಕರಾಚಾರ್ಯರು ನಮ್ಮ ರಾಷ್ಟ್ರ ಕಂಡಂತಹ ಅಪ್ರತಿಮ ಮೇಧಾವಿಗಳು, ಅಪರೋಕ್ಷ ಜ್ಞಾನಿಗಳು. ತಾವು ಸಂಪಾದಿಸಿದಂತಹ ಅಗಾಧವಾದ ತಿಳಿವನ್ನ ಅವರು ಪ್ರಸ್ಥಾನತ್ರಯಕ್ಕೆ ಭಾಷ್ಯಗಳನ್ನ ರಚಿಸುವ ಮೂಲಕ, ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳು ಇವುಗಳಿಗೆ ಪ್ರಸನ್ನ ಗಂಭೀರವಾದ ಭಾಷ್ಯಗಳನ್ನ ರಚಿಸುವ ಮೂಲಕ, ಎಲ್ಲರಿಗೂ ಎಟುಕುವಂತಹ ಪ್ರಕರಣ ಗ್ರಂಥಗಳನ್ನ ಯಾವುದೇ ಶಾಸ್ತ್ರ ಜಾಟಿಲ್ಯವಿಲ್ಲದಂತೆ ರಚಿಸುವ ಮೂಲಕ, ವಿವಿಧ ದೇವತೆಗಳನ್ನು ಉದ್ದೇಶಿಸಿ ಸರ್ವ ಐಕ್ಯ ಭಾವದಿಂದ ಸ್ತೋತ್ರಗಳನ್ನ ರಚಿಸುವ ಮೂಲಕ ಎಲ್ಲ ಬಗೆಯ ಬುದ್ಧಿ ಮತ್ತು ಭಾವಗಳ ಸ್ತರಗಳಲ್ಲಿರುವಂತಹ ಜನರಿಗೂ ಎಟುಕುವಂತೆ ಮಾಡಿದರು. ಇದಲ್ಲದಿರ ನಮ್ಮ ದೇಶದಲ್ಲಿ ಎಲ್ಲೆಡೆ ಸಂಚರಿಸಿ ಅವರು ಸಂಸ್ಕೃತ ಭಾಷೆಯಲ್ಲಿ ಗ್ರಂಥಗಳನ್ನ ರಚಿಸಿ ಷಣ್ಮತಗಳನ್ನ ಸಮನ್ವಯಗೊಳಿಸಿ ಪಂಚಾಯತನ ದೇವತಾ ಪೂಜಾ ಪದ್ಧತಿಯನ್ನು ಕೂಡ ಪ್ರಚುರಪಡಿಸುವುದರ ಮೂಲಕ ಭಗವತ್ಪಾದ ಶಂಕರಾಚಾರ್ಯರು ನಮ್ಮ ದೇಶದ ಐಕ್ಯವನ್ನು ಸಾಧಿಸಿದರು. ದೇವತೆಗಳಲ್ಲಿಯೂ ಐಕ್ಯವನ್ನ ಸಾಧಿಸಬೇಕು ಎಂಬ ಬಹಳ ಪ್ರಮುಖವಾದ ಸಂದೇಶವನ್ನ ಎಲ್ಲರಿಗೂ ಕೊಟ್ಟರು. ಪರತತ್ವದ ಅನುಸಂಧಾನದಲ್ಲಿ ಎಲ್ಲರಿಗೂ ಅಧಿಕಾರವಿದೆ, ಸರ್ವೇಶಾಂಚ ಅಧಿಕಾರೋ ವಿದ್ಯಾಯಾಮ್ ಎಂಬ ಸಂದೇಶ ಶಂಕರರದ್ದೇ ಆಗಿದೆ. ಈ ದಿಶೆಯಲ್ಲಿ ನಾವು ಮುಂದೆ ಸಾಗುತ್ತಿರಬೇಕಾದ್ರೆ ಅವಿನಯಂ ಅಪನಯ ವಿಷ್ಣು ದಮಯ ಮನಃಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ ಎಂಬ ಶಮಾದಿಗಳ ಅನುಷ್ಠಾನವೂ ಕೂಡ ಬಹಳ ಅವಶ್ಯಕವಾಗುತ್ತೆ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದು ಕೂಡ ಭಗವತ್ಪಾದ ಶಂಕರಾಚಾರ್ಯರೇ. ಇದೆಲ್ಲದರ ಒಂದು ಮಥಿತಾರ್ಥವೆಂಬಂತೆ ನಮಗೆ ಅವರು ಕೊಟ್ಟಿರುವಂತಹ ಒಂದು ಸಂದೇಶ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಇದರ ಒಂದು ಅನುಷ್ಠಾನದ ಮೂಲಕ, ಅರಿವಿನ ಮೂಲಕ ಜಗತ್ತಿನಲ್ಲಿ ಎಲ್ಲ ಕಾಲಕ್ಕೂ ಅವಶ್ಯಕವಾದಂತಹ ಶಾಂತಿ ಮತ್ತು ನೆಮ್ಮದಿಗಳು ನೆಲೆಸುತ್ತೆ. ಆ ಒಂದು ಅರಿವಿನ ದಾರಿಯಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣಂತೆ. ಎಲ್ಲರಿಗೂ ಶಂಕರ ಜಯಂತಿಯ ಹಾರ್ದಿಕ ಶುಭಾಶಯಗಳು.